ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಸಂಭ್ರಮ ಶನಿವಾರದ ವಿಷಯ ಆಧುನಿಕ ತಂತ್ರಜ್ಞಾನ ಸಾಧನಗಳು ಮತ್ತು ಅಂತರ್ಜಾಲದ ಸುರಕ್ಷಿತ ಬಳಕೆ ಈ ವಿಷಯನ ಕುರಿತು 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೇಗೆ ಚಟುವಟಿಕೆಗಳನ್ನು ಮಾಡಿಸ್ಬೋದು ಅಂತ ಹೇಳಿ ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ. ಉದ್ದೇಶ: ಮಕ್ಕಳಲ್ಲಿ ತಂತ್ರಜ್ಞಾನದ ಬಳಕೆಯ ಉಪಯೋಗಗಳು ಮತ್ತು ಅದರಿಂದಾಗುವ ದುಷ್ಪರಿಣಾಮಗಳನ್ನು ಅರ್ಥೈಸುವುದು. ತಂತ್ರಜ್ಞಾನ ಸಕ್ರಿಯಗೊಳಿಸಿದ ವೇದಿಕೆಗಳನ್ನು ಜವಾಬ್ದಾರಿಯುತವಾಗಿ ಬಳಕೆ ಮಾಡುವ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದು. 1ನೆಯ ಹಂತ ಅರಿವು ಅಥವಾ ತಿಳುವಳಿಕೆ. ಏನಿದೆ ಇಲ್ಲಿ? ನಮ್ಮ ಜಾಣ್ಮೆಯಲ್ಲಿದೆ ನಮ್ಮ ಸುಂದರ ಜೀವನ. ಇಲ್ಲಿ 5 ವಿಷಯಗಳನ್ನು ಕುರಿತು ಚರ್ಚೆಗೆ ಕೊಟ್ಟಿದ್ದಾರೆ. ಆ ಗುಂಪುಗಳಲ್ಲಿ ನೀವು ಇದನ್ನು ಚರ್ಚೆ ಮಾಡಬೇಕು. ಹೇಗೆ ಚರ್ಚೆ ಮಾಡಬಹುದು ಅನ್ನುವಂಥದ್ದನ್ನು ಮಾದರಿಯನ್ನು ನೀವು ಗಮನಿಸ್ಕೊಳ್ಳಿ. 1ನೇ ವಿಷಯ ಏನಿದೆ ಇಲ್ಲಿ? ಮೊಬೈಲನ್ನು ಜಾಣ್ಮೆಯಿಂದ ಬಳಸಿದಾಗ ಅದು ಒಂದು ಉತ್ತಮ ಸಂಪರ್ಕ ಸಾಧನವಾಗುತ್ತದೆ. ಏನೇನು ಚರ್ಚೆ ಮಾಡ್ಬೋದು? ಮಾದರಿಯನ್ನು ಗಮನಿಸ್ಕೊಳ್ಳಿ. ಹೌದು, ಮೊಬೈಲ್ ಒಂದು ಉತ್ತಮ ಸಂಪರ್ಕ ಸಾಧನ. ಅದರಿಂದ ನಾವು ಕ್ಷಣ ಹೊತ್ತಿನಲ್ಲೇ ಯಾವ ಮಾಹಿತಿಯನ್ನು ಬೇಕಾದರೆ ಪಡ್ಕೋಬಹುದು. ತಕ್ಷಣಕ್ಕೆ ಯಾರನ್ನಾದರೂ ಸಂಪರ್ಕಿಸಿ ಮಾಹಿತಿಯನ್ನು ಸಂಗ್ರಹಿಸಬಹುದು. ನಮಗೆ ಬೇಕಾದಾಗ ಸಂದೇಶಗಳನ್ನು ಕಳಿಸಬಹುದು. ಮೊಬೈಲ್ಗೆ ನೆಟ್ ಇದ್ರಂತೂ ಕುಂತಲ್ಲೇ ನಮಗೆ ಬೇಕಾದ ವಿಡಿಯೋಗಳು, ಶಾಲಾ ಯೋಜನೆಗೆ ಬೇಕಾದ ಮಾಹಿತಿ, ಹೀಗೆ ಹಲವಾರು ವಿಷಯಗಳನ್ನು ಪಡ್ಕೋಬಹುದು. ವಾಟ್ಸಪ್ ಗ್ರೂಪ್ನಲ್ಲಿ ಏಕಕಾಲದಲ್ಲಿ ಎಲ್ಲರೂ ಮಾಹಿತಿಯನ್ನು ತಿಳಿದು ಚರ್ಚಿಸಬಹುದು. ದೂರ ದೇಶದಲ್ಲಿರುವಂಥವರಿಗೆ ವಿಡಿಯೋ ಕರೆ ಮಾಡಿ ಮಾತಾಡಬಹುದು. ಇದನ್ನು ನಾವು ಹೇಗೆ ಬಳಸಬೇಕು? ಜಾಣ್ಮೆಯಿಂದ ಬಳಸಬೇಕು. 2ನೇ ವಿಷಯ ಯಾವುದಿದೆ? ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಪ್, ಟ್ವಿಟ್ಟರ್, ಫೇಸ್ಬುಕ್ ನಂತಹ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಅಥವಾ ಅತಿಯಾದ ಬಳಕೆ ವೈಯಕ್ತಿಕ ಸ್ವಾಸ್ಥ್ಯಕ್ಕೆ ಹಾನಿಕರ. ವೈಯಕ್ತಿಕ ಸ್ವಾಸ್ಥ್ಯ ಅಂದರೆ ಆರೋಗ್ಯಕ್ಕೆ ಹಾನಿಕರ. ಮಾದರಿಯನ್ನು ಗಮನಿಸ್ಕೊಳ್ಳಿ. ಈ ಸಾಮಾಜಿಕ ಜಾಲತಾಣಗಳು ಎಷ್ಟೋ ಸುಳ್ಳು ಸುದ್ದಿಗಳನ್ನು ಹರಡಿ ಜನರನ್ನು ದಾರಿ ತಪ್ಪಿಸ್ತವೆ. ಇವುಗಳ ಅತಿಯಾದ ಬಳಕೆಯಿಂದ ಎಷ್ಟೋ ಅನಾವಶ್ಯಕ ವಿಷಯಗಳನ್ನು ತಿಳಿದು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ಕೋತೀವಿ. ಸ್ನೇಹ, ಪ್ರೀತಿ ಎಂದು ಸಂದೇಶಗಳನ್ನು ಕಳಿಸ್ತಾ ಇತರೆ ಕೆಲಸಗಳ ಕಡೆ ಗಮನವನ್ನು ಕೊಡದೆ ಫೋನ್ಗಳಲ್ಲಿ ಮುಳುಗೋದ್ರಿಂದ ಸಂಬಂಧಗಳು ಹಾಳಾಗ್ತವೆ. ಖಿನ್ನತೆ, ಒತ್ತಡ ಮತ್ತು ಆತಂಕದ ಸಮಸ್ಯೆಗಳು ಉಂಟಾಗ್ತವೆ. ಇವುಗಳ ಅರ್ಥಪೂರ್ಣ ಸಂಬಂಧಗಳಿಗಿಂತ ನಕಲಿ ಸಂಪರ್ಕಗಳನ್ನು ಸೃಷ್ಟಿಸಿ ಹಾನಿಯನ್ನುಂಟು ಮಾಡ್ತವೆ. ಉಪಯೋಗವಿಲ್ಲದಂತಹ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ನೆಮ್ಮದಿಯನ್ನು ಕಳ್ಕೋಬೇಕಾಗತ್ತೆ. ಇವುಗಳ ಅತಿಯಾದ ಬಳಕೆಯಿಂದ ಎಷ್ಟೋ ಜನ ಷೇರು ಮಾರುಕಟ್ಟೆ, ಉದ್ಯೋಗಕ್ಕಾಗಿ ಹಣ ಹೂಡಿಕೆ ಮಾಡಿ ಹಣ ಕಳ್ಕೊಂಡು ತಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಆದ್ದರಿಂದ ಇವುಗಳನ್ನು ಅತಿಯಾಗಿ ಬಳಕೆ ಮಾಡಬಾರ್ದು. 3ನೇ ವಿಷಯ, ಮಾಧ್ಯಮದಲ್ಲಿ ಕಂಡುಬರುವ ಕೆಲವು ಆಕರ್ಷಕ ಜಾಹೀರಾತುಗಳು ಅಪಾಯಕಾರಿ ಕೂಡ ಆಗಿರುತ್ತವೆ. ಮಾದರಿಯನ್ನು ಗಮನಿಸ್ಕೊಳ್ಳಿ. ಜಾಹೀರಾತುಗಳು ಉತ್ಪನ್ನಗಳು ಮತ್ತು ಸೇವೆಗಳಿಗೆ ಸಂಬಂಧಿಸಿದ ಸತ್ಯಗಳನ್ನು ತಪ್ಪಾಗಿ ನಿರೂಪಿಸ್ತವೆ. ಇವು ಕೆಲವೊಮ್ಮೆ ಉತ್ಪನ್ನಗಳ ಗುಣಲಕ್ಷಣಗಳನ್ನು ಉತ್ಪ್ರೇಕ್ಷಿಸಿ ಜನರನ್ನು ಮರಳು ಮಾಡಿ ಅವರನ್ನು ದಾರಿ ತಪ್ಪಿಸ್ತವೆ. ಕೆಲವು ಜಾಹೀರಾತುಗಳು ಸುಳ್ಳು ಮತ್ತು ಮೋಸದಿಂದ ಕೂಡಿರ್ತವೆ. ಕಲಬೆರಕೆ ಆಹಾರ ಮತ್ತು ಔಷಧಗಳು ಕೂಡ ಮಾರುಕಟ್ಟೆಗೆ ಬರ್ತವೆ. ಇವುಗಳನ್ನು ಮುಗ್ಧರು ಖರೀದಿಸುವಂತೆ ಪ್ರೇರೇಪಿಸ್ತವೆ. ಕೆಲವು ಜಾಹೀರಾತುಗಳು ಸ್ಟಂಟ್ಗಳನ್ನು ತೋರಿಸ್ತವೆ. ಇದು ನಿಜ ಅಂತ ಹೇಳಿ ಎಷ್ಟೋ ಮಕ್ಕಳು ಅವುಗಳನ್ನು ಅನುಸರಿಸಲಿಕ್ಕೆ ಹೋಗಿ ಅಪಾಯಕ್ಕೆ ಗುರಿಯಾಗ್ತಾರೆ. ಇದರಲ್ಲಿ ಬರುವಂತಹ ಎಷ್ಟೋ ಜಾಹೀರಾತುಗಳು ಆ ವಸ್ತುಗಳ ಬಗ್ಗೆ ಖಾತ್ರಿಯನ್ನು ಕೊಟ್ಟಿರೋದಿಲ್ಲ. ಜನರು ಅವುಗಳನ್ನು ಪರಿಶೀಲಿಸದೆ ಬಳಕೆ ಮಾಡಿ ಅಪಾಯವನ್ನು ತಂದುಕೊಳ್ತಾರೆ. ಇಲ್ಲಿ ಯಾವ ವಿಷಯ ಇದೆ? ಆಟಗಳು ಮೊಬೈಲ್ನಲ್ಲಿ ಆಡೋದಕ್ಕಿಂತ ಮೈದಾನದಲ್ಲಿ ಆಡುವುದು ಉತ್ತಮ. ಒಂದು ಗಾದೆ ಹೇಳ್ತಾರೆ, ಗೊತ್ತಿದೆಯಾ? ಕೋಣೆ ಕೂಸು ಕೊಳಿತು, ಬೀದಿ ಕೂಸು ಬೆಳೀತು ಎಂದು ಹೇಳುವ ಹಾಗೆ ಆಟಗಳನ್ನು ಮೊಬೈಲ್ನಲ್ಲಿ ಆಡೋದ್ರಿಂದ ಎಷ್ಟೋ ಸಾರಿ ಜೀವಕ್ಕೆ ಅಪಾಯವನ್ನು ತಂದ್ಕೋತಾರೆ. ನಾವು ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲಿ ಆಡೋದ್ರಿಂದ ನಮಗೆ ದೈಹಿಕ ವ್ಯಾಯಾಮ ಇಲ್ಲವಾಗಿ ದೇಹ ದಪ್ಪ ಆಗುತ್ತೆ.
ಮೊಬೈಲ್ನಲ್ಲಿ ಆಡೋದ್ರಿಂದ ಕಣ್ಣಿಗೆ ಹಾನಿ ಆಗುತ್ತೆ, ತಲೆನೋವು ಬರುತ್ತೆ. ಅದನ್ನೇ ಕತ್ತು ಬಗ್ಗಿಸಿ ನೋಡೋದ್ರಿಂದ ಕತ್ತು ನೋವು ಕೂಡ ಬರುತ್ತೆ. ಎಷ್ಟೋ ಮಕ್ಕಳು ಮೊಬೈಲ್ನಲ್ಲಿ ಆಟ ಆಡಿ ಖಿನ್ನತೆಗೆ ಜಾರಿದ್ದಾರೆ. ಮೈದಾನದಲ್ಲಿ ಹೋಗಿ ಆಡೋದ್ರಿಂದ ಚಟುವಟಿಕೆಯಿಂದ ಇರ್ತೀವಿ, ದೇಹಕ್ಕೆ ವ್ಯಾಯಾಮ ಆಗುತ್ತೆ. ಎಲ್ಲ ಮಕ್ಕಳೊಡನೆ ಆಟ ಆಡಲಿಕ್ಕೆ ನಮ್ಮ ಮನಸ್ಸಿಗೆ ಖುಷಿಯಾಗುತ್ತೆ, ದೇಹಕ್ಕೆ ಆಯಾಸವಾಗಿ ಊಟ ನಿದ್ರೆ ಕೂಡ ಚೆನ್ನಾಗಿ ಮಾಡ್ತೇವೆ. ಹಾಗಾಗಿ ಮೊಬೈಲ್ನಲ್ಲಿ ಆಡೋದಕ್ಕಿಂತ ಮೈದಾನದಲ್ಲಿ ಆಡೋದೇ ಉತ್ತಮ. ಇಲ್ಲಿರುವಂತಹ ವಿಷಯ ಯಾವುದು? ಇಂಟರ್ನೆಟ್ ಬಳಸುವಾಗ ವಯೋಮಾನಕ್ಕೆ ಅನುಗುಣವಾಗಿ ನಿಯಮ ಪಾಲಿಸಬೇಕು. ಏಕೆ? ಹೌದು, ನಿಯಮವನ್ನು ಪಾಲಿಸಲೇಬೇಕು. ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಹೆಚ್ಚಿದಂತೆ ಇಂಟರ್ನೆಟ್ನಲ್ಲಿ ಅಶ್ಲೀಲ ತಾಣಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಸಾಮಾಜಿಕ ತಾಣ, ಇಮೇಲ್ಗಳಲ್ಲಿ ಇವುಗಳ ಜಾಹೀರಾತು ನೋಡಿ ಏನೂ ತಿಳಿಯದ ಎಳೆಯ ಮಕ್ಕಳು ಈ ತಾಣಗಳತ್ತ ಆಕರ್ಷಿತರಾಗ್ತಿದ್ದಾರೆ. ವೆಬ್ಸೈಟ್ ಜಾಲಾಡುವಾಗ ತಮಗೇ ಅರಿವಿಲ್ಲದ ಹಾಗೆ ಅಶ್ಲೀಲ ಹಾಗೂ ವಯಸ್ಕ ಸಂಬಂಧಿ ವಿಷಯಗಳನ್ನು ನೋಡುವಂತಹ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ ಈ ಪ್ರಮಾಣ ಮೊದಲ ಸ್ಥಾನದಲ್ಲಿ ಮುಂಬೈ 40% ಮಕ್ಕಳು ಹಾಗೂ ದ್ವಿತೀಯ ಸ್ಥಾನದಲ್ಲಿ ಬೆಂಗಳೂರು 28% ಮಕ್ಕಳು ಇವುಗಳನ್ನು ನೋಡ್ತಿದ್ದಾರೆ. ಆದ್ದರಿಂದ ಇಂಟರ್ನೆಟ್ ಬಳಸುವಾಗ ವಯೋಮಾನಕ್ಕೆ ಅನುಗುಣವಾಗಿ ನಿಯಮವನ್ನು ಪಾಲಿಸಬೇಕು. ಎರಡನೆಯ ಹಂತ ಅನುಭವ. ನಟಿಸು, ಕಲಿ. ಇಲ್ಲಿ ಕೆಲವೊಂದು ವಿಷಯಗಳನ್ನು ಕೊಟ್ಟಿದೆ. ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೂಡ ಇದೆ. ಅದನ್ನು ನೀವು ಅಭಿನಯವನ್ನು ಮಾಡಿದ್ರೆ ನಿಮಗೆ ಅನುಭವವನ್ನು ತಂದುಕೊಡುತ್ತೆ. ಆ ಮಾಹಿತಿಯನ್ನು ನಾವೀಗ ನೋಡೋಣ. ಈ ಮಿಂಚುಪಟ್ಟಿಗಳಲ್ಲಿ ಇರುವಂತಹ ಮಾಹಿತಿಯನ್ನು ಗಮನಿಸ್ಕೊಳ್ಳಿ. ಮೊದಲನೇದೇನಿದೆ? ಖಾತೆಯ ಹಣ ಖೋತ. ವಿಷಯವನ್ನು ತಿಳ್ಕೊಳ್ಳಿ. ಅಭಿಷೇಕ ಮನೆಗೆ ಬಂದ ನಂತರ ತನ್ನ ತಂದೆಯ ಮೊಬೈಲ್ನಲ್ಲಿ ಆಟ ಆಡುವುದು ಅಭ್ಯಾಸವಾಗಿತ್ತು. ಆಟ ಆಡುವಾಗ ಒಂದು ಸಂದೇಶ ಬರುತ್ತದೆ. ಅದರಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ 1 ಕೋಟಿ ರೂಪಾಯಿ ಬಂದಿದೆ, ಅದನ್ನು ನಿಮ್ಮ ಖಾತೆಗೆ ಜಮಾ ಮಾಡಲು ಈ ಕೆಳಗಿನ ಮಾಹಿತಿಯನ್ನು ಕೂಡಲೇ ಈ ನಂಬರಿಗೆ ಸಂದೇಶ ಕಳುಹಿಸುವುದು ಎಂದಿತ್ತು. ಆಗ ಅಭಿಷೇಕ ಎಲ್ಲ ಮಾಹಿತಿಯನ್ನು ಆ ನಂಬರಿಗೆ ರವಾನಿಸಿದ. 1 ತಾಸಿನ ನಂತರ ಆ ಮೊಬೈಲ್ಗೆ ಸಂದೇಶ ಬರುವುದು. ಅದರಲ್ಲಿ ನಿಮ್ಮ ಖಾತೆಯಿಂದ 56,000 ರೂಪಾಯಿಗಳು ಕಟಾವಣೆಯಾಗಿವೆ ಎಂಬುದಾಗಿರುತ್ತೆ. ಇದನ್ನು ಓದಿದ ತಂದೆಯು ಆತಂಕದಿಂದ ಬ್ಯಾಂಕಿಗೆ ಕರೆ ಮಾಡಿ ಪರಿಶೀಲನೆ ಮಾಡುತ್ತಾರೆ. ಆಗ ಇದು ಬ್ಯಾಂಕ್ ಖಾತೆಗಳ ಹ್ಯಾಕ್ ಮಾಡುವ ಗುಂಪಿನ ಮೋಸದ ಜಾಲಕ್ಕೆ ತಾವು ಬಲಿಯಾಗಿರುವುದಾಗಿ ತಿಳಿಯುತ್ತದೆ. ಈ ವಿಷಯವನ್ನು ನೀವು ಅಭಿನಯವನ್ನು ಮಾಡಿ ತೋರಿಸ್ಬೇಕು. ಸಂಭಾಷಣೆಯನ್ನು ಹೇಗೆ ಮಾಡಬಹುದು ಅನ್ನೋದಕ್ಕೆ ಮಾದರಿಯನ್ನು ಗಮನಿಸ್ಕೊಳ್ಳಿ. ಅಭಿಷೇಕ್: ಅಪ್ಪ, ನಿನ್ನ ಮೊಬೈಲ್ ಕೊಡು, ಸ್ವಲ್ಪ ಹೊತ್ತು ಆಟ ಆಡಿ ಕೊಡ್ತೇನೆ. ಅಪ್ಪ: ತಗೋ, ಸ್ವಲ್ಪ ಹೊತ್ತು ಆಟ ಆಡಿ ಕೊಟ್ಬಿಡು. ಅಭಿಷೇಕ್: ಆಯಿತು ಅಪ್ಪ. ನಿಮ್ಮ ಮೊಬೈಲ್ ನಂಬರ್ಗೆ 1 ಕೋಟಿ ರೂಪಾಯಿ ಬಂದಿದೆ, ಅದನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೇನೆ. ಈ ಕೆಳಗಿನ ಮಾಹಿತಿಯನ್ನು ಈ ನಂಬರ್ಗೆ ಕಳುಹಿಸಿ. ಓ, ಅಷ್ಟೊಂದು ದುಡ್ಡು ಸಿಗುತ್ತಲ್ಲ, ಎಲ್ಲ ಮಾಹಿತಿ ಕಳಿಸ್ಬಿಡ್ತೀನಿ. ಅಯ್ಯೋ, ಅಪ್ಪನ ಖಾತೆಯಿಂದ 50,000 ಕಟಾವಣೆಯಾಗಿದೆ. ಅಪ್ಪ, ನಿನ್ನ ಖಾತೆಯಿಂದ ಹಣ ಕಟಾವಣೆಯಾಗಿದೆ. ಅಪ್ಪ: ಏನು ಮಾಡಿದೆ? ಕೊಡು ನೋಡ್ತೀನಿ. ಮ್ಯಾನೇಜರ್ಗೆ ಕರೆ ಮಾಡುತ್ತಾರೆ. ಮ್ಯಾನೇಜರ್: ನೀವು ಬ್ಯಾಂಕ್ ಖಾತೆಗಳ ಹ್ಯಾಕ್ ಮಾಡುವ ಗುಂಪಿನ ಮೋಸದ ಜಾಲಕ್ಕೆ ತಾವು ಬಲಿಯಾಗಿದ್ದೀರಿ. ಇನ್ನು ಮುಂದೆ ಇದರ ಬಗ್ಗೆ ಎಚ್ಚರಿಕೆಯಿಂದಿರಿ. ನಿಮ್ಮ ಖಾತೆಯ ಯಾವುದೇ ಮಾಹಿತಿಯನ್ನು ಈ ರೀತಿ ಅಪರಿಚಿತರಿಗೆ ತಿಳಿಸಬೇಡಿ. ಇನ್ನೊಂದು ವಿಷಯ ಇದೆ, ಜಾಹೀರಾತಿನ ಪ್ರಮಾದ. ಈ ವಿಷಯವನ್ನು ನೋಡ್ಕೊಳ್ಳಿ ನೀವು. ಇದನ್ನು ನಾನು ಇಲ್ಲಿ ಸಂಭಾಷಣೆಯ ರೂಪದಲ್ಲಿ ಬರೆದಿದ್ದೀನಿ, ಅದನ್ನು ಕೇಳಿಸ್ಕೊಳ್ಳಿ. ಶಿಕ್ಷಕರು: ಕೃಪಾ ಯಾಕೆ ಶಾಲೆಗೆ ಬಂದಿಲ್ಲ? ಗೆಳತಿ: ಮೇಡಮ್, ಅವಳು ನಿನ್ನೆ ದೂರದರ್ಶನದಲ್ಲಿ ಒಂದು ಜಾಹೀರಾತನ್ನು ನೋಡಿ ಹೊಸ ಕ್ರೀಮನ್ನು ಖರೀದಿ ಮಾಡಿ ಮುಖಕ್ಕೆ ಹಚ್ಚಿದಾಗ ಮುಖ ಎಲ್ಲ ಸುಟ್ಟಂತೆ ಆಗಿದೆ, ಅದಕ್ಕೆ ಅವಳು ಶಾಲೆಗೆ ಬಂದಿಲ್ಲ. ವಿದ್ಯಾರ್ಥಿಗಳು: ಹಾಗಾದರೆ ಇನ್ನು ಮುಂದೆ ನಾವು ಜಾಹೀರಾತಿನಲ್ಲಿ ಹೇಳುವ ಯಾವ ಮಾತುಗಳನ್ನು ದಾಖಲೆ ಇಲ್ಲದೆ ನಂಬಬಾರದು ಮತ್ತು ಉಪಯೋಗಿಸಬಾರ್ದು. ಶಿಕ್ಷಕರು: ಹೌದು, ಯಾರೂ ಹಾಗೆ ಪರಿಶೀಲಿಸದೆ ಏನೂ ತೆಗೆದುಕೊಳ್ಳಬೇಡಿ. ವಿದ್ಯಾರ್ಥಿಗಳು: ಸರಿ ಮೇಡಮ್. ಇಲ್ಲಿ ಯಾವ ವಿಷಯ ಇದೆ?
ಆಧುನಿಕ ಕುಟುಂಬದ ಒಂಟಿ ಮಗು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಸಂಭಾಷಣೆಯಲ್ಲಿ ಇಲ್ಲಿ ಬರೆದಿದ್ದೀನಿ, ಅದನ್ನು ಗಮನಿಸ್ಕೊಳ್ಳಿ. ಶಿಕ್ಷಕರು: ಮನೋಜ್, ಜೇನುಹುಳುವಿನ ಬಗ್ಗೆ ಸವಿವರವಾಗಿ ಟಿಪ್ಪಣಿ ಬರೆದು ತೆಗೆದುಕೊಂಡು ಬಾ. ಮನೋಜ್: ಸರಿ ಸರ್. ಅಪ್ಪ, ಜೇನುಹುಳುವಿನ ಬಗ್ಗೆ ಟಿಪ್ಪಣಿ ಬರೆಯಲು ಸಹಾಯ ಮಾಡು. ಅಪ್ಪ: ನನಗೆ ತುಂಬ ಕೆಲಸ ಇದೆ, ಅಮ್ಮನ ಹತ್ರ ಕೇಳು. ಮನೋಜ್: ಅಮ್ಮ, ಜೇನುಹುಳುವಿನ ಬಗ್ಗೆ ಟಿಪ್ಪಣಿ ಬರೆಯಲಿಕ್ಕೆ ಸಹಾಯ ಮಾಡು. ಅಮ್ಮ: ನಾನು ಅಡುಗೆ ಮಾಡ್ತಿದ್ದೇನೆ, ಅಜ್ಜಿಯನ್ನು ಕೇಳು. ಮನೋಜ್: ಅಜ್ಜಿ, ಜೇನುಹುಳುವಿನ ಬಗ್ಗೆ ಟಿಪ್ಪಣಿ ಬರೀಲಿಕ್ಕೆ ನನಗೆ ಸಹಾಯ ಮಾಡು. ಅಜ್ಜಿ: ಈ ಧಾರಾವಾಹಿ ಮುಗಿಲಿಕ್ಕಂದ, ನಿನಗೆ ತಡ ಆದರೆ ಅಜ್ಜನ ಸಹಾಯವನ್ನು ಪಡೆದುಕೋ. ಮನೋಜ್ ಅಜ್ಜನ ಕೋಣೆಗೆ ಹೋಗಿ ನೋಡ್ತಾನೆ. ಅಜ್ಜ ಫೋನಲ್ಲಿ ಮಾತಾಡ್ತಿರೋದನ್ನು ನೋಡಿ ಬೇಸರದಿಂದ ಮಲ್ಕೋತಾನೆ. ಮಾಲಿ: ಮಾರನೆಯ ದಿನ ಮನೋಜ್ ಶಾಲೆಗೆ ಹೋಗದೆ ಪಾರ್ಕ್ನಲ್ಲಿ ಕುಳಿತಿರ್ತಾನೆ. ಯಾಕೆ ಇಲ್ಲಿ ಕುಳಿತಿದೀಯಾ? ಬಾ, ಶಾಲೆಗೆ ಕರೆದುಕೊಂಡು ಹೋಗ್ತೀನಿ. ಶಿಕ್ಷಕರು ಪೋಷಕರನ್ನು ಕುರಿತು: ನೀವು ಬಳಸುವ ಎಲೆಕ್ಟ್ರಾನಿಕ್ ಸಾಧನಗಳಿಂದ ನಿಮ್ಮ ಕುಟುಂಬದ ಸಾಮರಸ್ಯದ ಕೊರತೆ ಆಗ್ತಾ ಇದೆ. ನೀವು ನಿಮ್ಮ ಮಗನ ಬಗ್ಗೆ ಕಾಳಜಿಯನ್ನು ತೋರಿಸಿ, ಇಲ್ಲದಿದ್ದರೆ ಮುಂದೆ ನೀವು ನೋವನ್ನು ಅನುಭವಿಸ್ಬೇಕಾಗತ್ತೆ. ಪೋಷಕರು: ಸರಿ ಸರ್, ನಾವು ತಪ್ಪು ಮಾಡಿದ್ವು, ಇನ್ನು ಮುಂದೆ ಹೀಗೆ ಆಗದಂತೆ ಎಚ್ಚರ ವಹಿಸ್ತೇವೆ. ಇಲ್ಲಿಯ ವಿಷಯ ಇದೆ, ಕಾಣದ ಚಾಟಿಯ ಪೆಟ್ಟು. ಇಲ್ಲಿರುವಂತಹ ವಿಷಯಕ್ಕೆ ಸರಿಯಾಗಿ ಇಲ್ಲಿ ಒಂದು ಮಾದರಿ ಸಂಭಾಷಣೆಯನ್ನು ಕೊಟ್ಟಿದ್ದೀನಿ, ಅದನ್ನು ಗಮನಿಸ್ಕೊಳ್ಳಿ. ಸ್ನೇಹಿತೆ: ಸಂಧ್ಯಾ, ನಿನ್ನ ಫೋಟೋ ಫೇಸ್ಬುಕ್ನಲ್ಲಿ ಹಾಕಿದ್ದಾರೆ. ಸಂಧ್ಯಾ: ಹೌದಾ, ಯಾರು ಹಾಕಿದ್ದಾರೆ? ನಮ್ಮ ಮನೆಯಲ್ಲಿ ಗೊತ್ತಾದರೆ ಏನು ಅನಾಹುತ ಆಗುತ್ತೋ, ಏನು ಮಾಡಲಿ? ಪೋಷಕರು: ಸಂಧ್ಯಾ, ಯಾಕೆ ಇಷ್ಟೊಂದು ಮೌನವಾಗಿದೆಯಲ್ಲ? ಏನಾಯಿತು ಹೇಳು. ಯಾಕೆ ಪರೀಕ್ಷೆಯಲ್ಲೂ ಇಷ್ಟು ಕಡಿಮೆ ಅಂಕ ತೆಗೆದುಕೊಂಡಿದೆಯಲ್ಲ? ನಮ್ಮ ಮಗಳು ಯಾಕೋ ತುಂಬ ಮೌನವಾಗಿದ್ದಾಳೆ, ಏನು ಮಾತಾಡ್ತಿಲ್ವಲ್ಲ, ಯಾವ ಪ್ರಶ್ನೆಗೂ ಉತ್ತರ ಕೊಡ್ತಿಲ್ವಲ್ಲ? ಮನಃಶಾಸ್ತ್ರಜ್ಞರು: ಧೈರ್ಯವಾಗಿದೆ, ನಾನು ಕೌನ್ಸಿಲಿಂಗ್ ಮಾಡ್ತೇನೆ. ಸಂಧ್ಯಾ: ಯಾಕೆ ಮಾತಾಡ್ತಿಲ್ಲ? ನಿನಗೆ ಏನಾದರೂ ಸಮಸ್ಯೆ ಆಗಿದ್ದರೆ ನನಗೆ ತಿಳಿಸು, ನಾನು ಪರಿಹರಿಸ್ತೀನಿ. ಸಂಧ್ಯಾ: ಯಾರೋ ನನ್ನ ಫೋಟೋವನ್ನು ಫೇಸ್ಬುಕ್ನಲ್ಲಿ ಹಾಕಿದ್ದಾರೆ. ಈ ವಿಷಯ ಮನೆಯಲ್ಲಿ ಗೊತ್ತಾದರೆ ಅನ್ನುವಂತಹ ಭಯ ಇದೆ. ನಾನು ಏನೂ ತಪ್ಪು ಮಾಡಿಲ್ಲ. ಮನಃಶಾಸ್ತ್ರಜ್ಞರು: ನಿನ್ನ ತಪ್ಪೇ ಇಲ್ಲ, ನಾನು ಅದನ್ನು ಸರಿಪಡಿಸ್ತೀನಿ, ಧೈರ್ಯವಾಗಿರೋ. ಯಾಕೆ ನೀನು ಸಂಧ್ಯಾ ಫೋಟೋವನ್ನು ಫೇಸ್ಬುಕ್ನಲ್ಲಿ ಹಾಕಿದೆ? ನಿನ್ನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೇನೆ. ಅನಾಮಿಕ: ನನಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್, ತಪ್ಪಾಯಿತು, ಕ್ಷಮಿಸಿ, ಇನ್ನು ಮುಂದೆ ಈ ರೀತಿ ಯಾರಿಗೂ ಮಾಡೋದಿಲ್ಲ. ಇಲ್ಲಿ ಯಾವ ವಿಷಯ ಇದೆ? ಕಣ್ಣಿನ ಸುರಕ್ಷತೆ ಮತ್ತು ಪರದೆ ಸಮಯ. ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇಲ್ಲಿದೆ, ಅದನ್ನು ನಾನು ಇಲ್ಲಿ ಮಾದರಿ ಸಂಭಾಷಣೆಯನ್ನು ಕೊಟ್ಟಿದ್ದೀನಿ, ಗಮನಿಸ್ಕೊಳ್ಳಿ. ಅಭಿನವ್: ಸರ್, ನನಗೆ ಕಪ್ಪು ಹಲಗೆಯ ಮೇಲೆ ಬರೆದಿರುವ ಅಕ್ಷರಗಳು ಕಾಣಿಸುತ್ತಿಲ್ಲ, ನನ್ನನ್ನು ಮುಂದಿನ ಬೆಂಚಿನಲ್ಲಿ ಕೂರಿಸಿ. ತರಗತಿ ಶಿಕ್ಷಕರು: ಅಭಿನವ್, ನಿಮ್ಮ ತಂದೆ ತಾಯಿಯನ್ನು ಕರೆದುಕೊಂಡು ಬಾ. ಅಭಿನವ್: ಸರಿ ಸರ್. ತರಗತಿ ಶಿಕ್ಷಕರು: ನಿಮ್ಮ ಮಗ ಸರಿಯಾಗಿ ಕಾಣಿಸುತ್ತಿಲ್ಲ ಎನ್ನುತ್ತಿದ್ದಾನೆ, ನೇತ್ರ ತಜ್ಞರ ಬಳಿ ಕರೆದುಕೊಂಡು ಹೋಗಿ. ಪೋಷಕರು: ಆಯಿತು ಸರ್. ವೈದ್ಯರು: ಅಭಿನವ್, ಯಾಕೆ ಸರಿಯಾಗಿ ಕಾಣಿಸುತ್ತಿಲ್ಲವಾ? ಅಭಿನವ್: ಹೌದು ಡಾಕ್ಟರ್, ನನಗೆ ದೂರದಲ್ಲಿ ಕುಳಿತರೆ ಕಪ್ಪು ಹಲಗೆಯ ಮೇಲೆ ಬರೆದಿರುವುದು ಕಾಣಿಸುತ್ತಿಲ್ಲ. ವೈದ್ಯರು: ನಿನ್ನ ಕಣ್ಣನ್ನು ಪರೀಕ್ಷಿಸಿ ಕನ್ನಡಕ ನೀಡುತ್ತೇನೆ. ಯಾಕೆ ಹೀಗೆ ಆಗಿದೆ ಗೊತ್ತಾ? ನೀನು ಹತ್ತಿರದಿಂದ ಟಿ ವಿಯನ್ನು ವೀಕ್ಷಿಸಿದೀಯಾ, ಹಾಗೂ ಕತ್ಲೆಯಲ್ಲಿ ಮೊಬೈಲನ್ನು ಹೆಚ್ಚು ಕಾಲ ವೀಕ್ಷಣೆ ಮಾಡಿದ್ದೀಯಾ. ಇನ್ನು ಮುಂದೆ ಹಾಗೆ ಮಾಡಬೇಡ. ಅಭಿನವ್: ಸರಿ ಡಾಕ್ಟರ್, ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ, ಧನ್ಯವಾದಗಳು ಸರ್. ಮೂರನೆಯ ಹಂತ ಅವಲೋಕನ. ಆ ಸಂದರ್ಭದಲ್ಲಿ ನಾನಿದ್ದರೆ ಇದಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಯನ್ನು ಮಾಡಬೇಕು. ಇಲ್ಲಿ ಒಂದು ವಿಷಯ ಇದೆ, ಅದಕ್ಕೆ ಏನು ಉತ್ತರ ಬರಿಬೋದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ರಾಣಿಗೆ ಒಂದು ಲ್ಯಾಂಡ್ಲೈನ್ ಕರೆ ಬರುತ್ತದೆ. ಅವರು ನಮ್ಮ ಕಂಪನಿಯಿಂದ ತಮಗೆ ಉಚಿತ ಉಡುಗೊರೆ ನೀಡುವುದಾಗಿ ಹೇಳಿ ಅದನ್ನು ತಂದುಕೊಡಲು ತಮ್ಮ ಮನೆಯಲ್ಲಿ ಹಿರಿಯರು ಲಭ್ಯವಿರುವ ಸಮಯವನ್ನು ತಿಳಿಸಲು ಹೇಳುತ್ತಾರೆ.
ನೀವು ರಾಣಿಯ ಸ್ಥಾನದಲ್ಲಿದ್ದರೆ ಏನು ಮಾಡುವಿರಿ? ಏನು ಮಾಡ್ತಿದ್ರಿ? ಉಡುಗೊರೆ ಬಂದಿದೆ ಎಂಬ ಖುಷಿಯಿಂದ ಬೇಗ ತಂದು ಕೊಡಲಿ ಎಂದು ನಮ್ಮ ಮನೆಯಲ್ಲಿ ಹಿರಿಯರು ಎಲ್ಲ ಸಮಯದಲ್ಲೂ ಲಭ್ಯವಿರುತ್ತಾರೆಂದು ಹೇಳುತ್ತೇನೆ. ಜೊತೆಗೆ ಈ ವಿಷಯವನ್ನು ಮನೆಯಲ್ಲಿ ಎಲ್ಲರಿಗೂ ತಿಳಿಸುತ್ತೇನೆ. ಎರಡನೇ ಪ್ರಶ್ನೆ ಏನಿದೆ? ಈ ಒಂದು ಸಂದರ್ಭ ನಿಮಗೆ ಸುರಕ್ಷಿತವೋ ಅಲ್ಲವೋ? ಈ ಸಂದರ್ಭ ನನಗೆ ಸುರಕ್ಷಿತವಲ್ಲ. ಏಕೆಂದರೆ ಅವರು ನನಗೆ ಮೋಸ ಮಾಡಲು ಈ ರೀತಿ ಹೇಳಿದ್ದಾರೆ. ನಾನು ಆಗಾಗ್ಗೆ ಈ ರೀತಿಯ ವಿಷಯವನ್ನು ಪತ್ರಿಕೆಗಳಲ್ಲಿ ಓದಿ ಟಿವಿಯಲ್ಲಿ ನೋಡಿ ತಿಳಿದಿದ್ದೇನೆ. ಇಲ್ಲಿ ಇರುವಂತಹ ಮಾಹಿತಿಯನ್ನು ಗಮನಿಸಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ರಾಮುವಿನ ಗೆಳೆಯ ಸುರೇಶ ವಿದೇಶದಲ್ಲಿ ತನ್ನ ಸಾಮಾನುಗಳನ್ನು ಕಳೆದುಕೊಂಡಿರುತ್ತಾನೆ. ಹಾಗಾಗಿ ಅವನಿಗೆ ಸಹಾಯ ಮಾಡಲು ಅವನ ಸ್ನೇಹಿತ ಸುರೇಶನು ತನ್ನ ಖಾತೆಗೆ 50,000 ರೂಪಾಯಿಗಳನ್ನು ಜಮಾ ಮಾಡುವಂತೆ ತಿಳಿಸುತ್ತಾನೆ ಮತ್ತು ಭಾರತಕ್ಕೆ ಹಿಂದಿರುಗಿದ ಮೇಲೆ ಅವನು ವಾಪಸ್ ನೀಡುತ್ತಾನೆಂದು ತಿಳಿಸುತ್ತಾನೆ. ನೀನು ರಾಮು ಆಗಿದ್ದರೆ ಏನು ಮಾಡುವೆ? ಮಾದರಿ ಉತ್ತರವನ್ನು ಗಮನಿಸ್ಕೊಳ್ಳಿ. ನಾನು ಅವನ ಖಾತೆಗೆ ಹಣವನ್ನು ಹಾಕುತ್ತೇನೆ. ನೀನು ಭಾರತಕ್ಕೆ ಬರುವ ಮುಂಚೆಯೇ ನನಗೆ ಹಣವನ್ನು ವಾಪಸ್ ಕೊಡಲು ಪ್ರಯತ್ನಿಸುವಂತೆ ಹೇಳುವೆ. ಎರಡನೇ ಪ್ರಶ್ನೆ, ಈ ಸಂದರ್ಭವು ನಿನಗೆ ಸುರಕ್ಷಿತವೋ ಅಲ್ಲವೋ? ಈ ಸಂದರ್ಭ ನನಗೆ ಸುರಕ್ಷಿತವಾಗಿರುತ್ತದೆ. ಇದರಿಂದ ನನಗೆ ಯಾವ ತೊಂದರೆನೂ ಆಗೋದಿಲ್ಲ. ಇಲ್ಲಿರುವಂತಹ ಮಾಹಿತಿಯನ್ನು ಗಮನಿಸ್ಕೊಳ್ಳಿ. ರಾಧಾಳ ಕುಟುಂಬದ ಸದಸ್ಯರು ಟಿವಿ ನೋಡುತ್ತಾ ಕುಳಿತಿದ್ದರು. ಆಗ ಅವರ ಮನೆಗೆ ಅನಿರೀಕ್ಷಿತವಾಗಿ ಒಬ್ಬ ಅತಿಥಿ ಬರುತ್ತಾರೆ. ಇದನ್ನು ಅವರಾರೂ ಗಮನಿಸುವುದಿಲ್ಲ ಮತ್ತು ಗಮನಿಸಿದ ನಂತರವೂ ಅವರು ಸರಿಯಾಗಿ ಅತಿಥಿಯನ್ನು ಮಾತನಾಡಿಸುವುದಿಲ್ಲ. ಎಲ್ಲರೂ ತಮ್ಮದೇ ಕಾರ್ಯದಲ್ಲಿ ಮಗ್ನರಾಗಿರುತ್ತಾರೆ. ಪ್ರಶ್ನೆ ಏನಿದೆ ಇಲ್ಲಿ? ರಾಧಾ ಮತ್ತು ಅವಳ ಕುಟುಂಬದ ವರ್ತನೆ ಸರಿಯೇ? ಮಾದರಿ ಉತ್ತರವನ್ನು ಗಮನಿಸ್ಕೊಳ್ಳಿ. ರಾಧಾ ಮತ್ತು ಅವಳ ಕುಟುಂಬದ ವರ್ತನೆ ಸರಿಯಲ್ಲ. ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವುದು, ಗೌರವಿಸುವುದು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ತಿಳಿಸುತ್ತೆ. ಎರಡನೆಯ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ನೀವು ಟಿವಿ ನೋಡುವಾಗ ಯಾರಾದರೂ ಮನೆಗೆ ಬಂದರೆ ಏನು ಮಾಡುವಿರಿ? ಮಾದರಿ ಉತ್ತರ: ಆ ಸಂದರ್ಭದಲ್ಲಿ ಯಾರಾದರೂ ಮನೆಗೆ ಬಂದರೆ ನಾನು ಟಿವಿಯ ಕಡೆ ಗಮನ ಕೊಡದೆ ಬಂದವರಿಗೆ ಸತ್ಕರಿಸುತ್ತೇನೆ. ಅವರೊಡನೆ ಕುಳಿತು ಕುಶಲೋಪಚಾರಗಳನ್ನು ಮಾತನಾಡುತ್ತೇನೆ. ಮೂರನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಒಂದು ವೇಳೆ ನೀವೇ ಅತಿಥಿ ಆಗಿದ್ದರೆ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತಿತ್ತು? ಮಾದರಿ ಉತ್ತರವನ್ನು ಗಮನಿಸ್ಕೊಳ್ಳಿ. ನನ್ನ ಮನಸ್ಸಿಗೆ ತುಂಬ ಬೇಸರವಾಗುತ್ತಿತ್ತು. ನಂತರ ಯಾವಾಗಲಾದರೂ ಅವರ ಮನೆಗೆ ಹೋಗಬೇಕಾದರೆ ಅವರು ಟಿವಿ ನೋಡುವ ಸಮಯವನ್ನು ತಿಳಿದು ಬೇರೆ ಸಮಯದಲ್ಲಿ ಹೋಗೋಣವೆಂದುಕೊಳ್ಳುತ್ತಿದ್ದೆ. ಇಲ್ಲಿ ಇರುವಂತಹ ಮಾಹಿತಿಯನ್ನು ಗಮನಿಸ್ಕೊಳ್ಳಿ. ಸಾವಿತ್ರಿಯು ಆನ್ಲೈನ್ನಲ್ಲಿ ಒಂದು ಕೊಂಡರೆ ಒಂದು ಉಚಿತ ಎಂಬ ಜಾಹೀರಾತು ನೋಡಿ ಆಸೆಯಿಂದ ಬಟ್ಟೆಗಳನ್ನು ಆರ್ಡರ್ ಮಾಡುತ್ತಾಳೆ. ಅವಳು ಪಾರ್ಸೆಲ್ ಬಂದಾಗ ಅದನ್ನು ತೆಗೆದು ನೋಡಿದಾಗ ಅವಳು ಆರ್ಡರ್ ಮಾಡಿದ ಬಣ್ಣದ ಬದಲು ಬೇರೆ ಬಣ್ಣದ ಬಟ್ಟೆ ಬಂದಿರುತ್ತದೆ ಮತ್ತು ಆ ಬಟ್ಟೆಯ ಗುಣಮಟ್ಟ ಬಹಳ ಕಳಪೆಯಾಗಿರುತ್ತದೆ. ಪ್ರಶ್ನೆಗಳನ್ನು ಗಮನಿಸ್ಕೊಳ್ಳಿ. ನಿಮ್ಮ ಪ್ರಕಾರ ಸಾವಿತ್ರಿಯು ಬಟ್ಟೆ ಕೊಂಡ ಮಾರ್ಗ ಸರಿಯೇ? ಉತ್ತರ: ಸಾವಿತ್ರಿ ಬಟ್ಟೆ ಕೊಂಡ ಮಾರ್ಗ ಸರಿಯಾಗಿದೆ. ಆದರೆ ಪಾರ್ಸೆಲ್ ನೋಡಿ ಅದು ನಾವು ಆರ್ಡರ್ ಮಾಡಿದ ಬಟ್ಟೆ ಅಲ್ಲದೆ ಬೇರೆ ಬಂದಿದ್ದರೆ ಅದನ್ನು ಹಿಂದಿರುಗಿಸಲು ಅವಕಾಶ ಇರುತ್ತೆ. ಎರಡನೇ ಪ್ರಶ್ನೆ, ನೀವು ಸಾವಿತ್ರಿಯ ಸ್ಥಾನದಲ್ಲಿದ್ದರೆ ಹೇಗೆ ಪ್ರತಿಕ್ರಿಯೆ ನೀಡುತ್ತಿದ್ದೀರಿ? ಮಾದರಿ ಉತ್ತರ: ನಾನು ಸಾವಿತ್ರಿಯ ಸ್ಥಾನದಲ್ಲಿದ್ದರೆ ಆ ಬಟ್ಟೆಯನ್ನು ಹಿಂದಿರುಗಿಸುತ್ತಿದ್ದೆ. ಮೂರನೇ ಪ್ರಶ್ನೆ, ನೀವು ಹೀಗೆ ಜಾಹೀರಾತಿನಿಂದ ಮೋಸ ಹೋದ ಘಟನೆಗಳ ಬಗ್ಗೆ ಕೇಳಿದ್ದೀರಾ? ಮಾದರಿ ಉತ್ತರ: ಕೇಳಿದ್ದೇನೆ. ಇಲ್ಲಿ ಇರುವಂತಹ ವಿಷಯವನ್ನು ಗಮನಿಸ್ಕೊಳ್ಳಿ. ವಿಜಯ್ ತನ್ನ ತಂದೆಯ ಮೊಬೈಲ್ಗೆ ಬಂದ ನಾಳೆ ಶಾಲೆ ಮತ್ತು ಕಾಲೇಜಿಗೆ ರಜಾ ಎಂಬ ಸಂದೇಶವನ್ನು ಎಲ್ಲ ಸ್ನೇಹಿತರಿಗೆ ಕಳುಹಿಸುವನು. ನಂತರ ಮಾರನೆಯ ದಿನ ಅದು ಸುಳ್ಳು ಸುದ್ದಿ ಎಂದು ತಿಳಿದು ಮುಜುಗರಕ್ಕೆ ಒಳಗಾಗುವನು. ಅಂತಹ ಸಂದೇಶವನ್ನು ನೋಡಿದಾಗ ನೀವು ರಾಮುವಿನ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೀರಿ? ಮಾದರಿಯನ್ನು ಗಮನಿಸ್ಕೊಳ್ಳಿ. ಅಂತಹ ಸಂದೇಶವನ್ನು ನೋಡಿದಾಗ ನಾನು ರಾಮುವಿನ ಸ್ಥಾನದಲ್ಲಿದ್ದರೆ ಆ ಸಂದೇಶವನ್ನು ಯಾರು ಕಳುಹಿಸಿದ್ದಾರೆ ಎಂಬುದನ್ನು ಗಮನಿಸುತ್ತಿದ್ದೆ. ಇದರಿಂದ ಅದು ಸುಳ್ಳೋ ನಿಜವೋ ಎಂಬುದನ್ನು ಅರಿತು ಆ ನಂತರ ಸ್ನೇಹಿತರಿಗೆ ಕಳುಹಿಸುತ್ತಿದ್ದೆ. ಅನುಮಾನವಿದ್ದರೆ ನಮ್ಮ ಶಾಲೆಯ ಶಿಕ್ಷಕರಿಂದ ಮಾಹಿತಿಯನ್ನು ತಿಳಿದುಕೊಂಡು ನಂತರ ಸ್ನೇಹಿತರಿಗೆ ಕಳಿಸ್ತಿದ್ದೆ. ಎರಡನೇ ಪ್ರಶ್ನೆ, ನೀವು ಎಂದಾದರೂ ಈ ರೀತಿ ಮುಜುಗರಕ್ಕೆ ಒಳಗಾಗಿದ್ದೀರಾ? ಏಕೆ? ಹೌದು, ಎಷ್ಟೋ ಸಲ ಈ ರೀತಿಯ ಮುಜುಗರಕ್ಕೆ ಒಳಗಾಗಿದ್ದೇನೆ. ವಾಟ್ಸಪ್ನಲ್ಲಿ ಹಲವಾರು ಸಂದೇಶಗಳು ಬರ್ತವೆ.
ಒಮ್ಮೊಮ್ಮೆ ಅದು ಸತ್ಯವೋ ಸುಳ್ಳೋ ಎಂಬುದನ್ನು ವಿವೇಚಿಸದೆ ಹಾಗೆ ಇತರರಿಗೆ ಕಳುಹಿಸಿದ್ದೇನೆ. ತಕ್ಷಣ ಆ ಕಡೆಯಿಂದ ಇದು ಸುಳ್ಳು ಸುದ್ದಿ ಎಂದು ಬರುತ್ತದೆ. ಆಗ ನಾನು ಮುಜುಗರಕ್ಕೆ ಒಳಗಾಗಿದ್ದೇನೆ. ಅವಲೋಕನಕ್ಕೆ ಈ ರೀತಿ ಕೂಡ ಚಟುವಟಿಕೆಗಳನ್ನು ಮಾಡಿಸ್ಬೋದು. ನೀನನ್ನು ಗೆಲ್ಲಲಾರೆ. ಚರ್ಚೆಯ ವಿಷಯಗಳಿದೆ. ಮೊಬೈಲ್ ಬಂತು, ಮನೆಯಲ್ಲಿ ಮಾತು ಹೋಯಿತು. ಕಂಪ್ಯೂಟರ್ ಬಳಕೆಯಿಂದ ಮನಸ್ಸಿನ ಆರೋಗ್ಯ ಹಾಳಾಗುತ್ತದೆ. ತಂತ್ರಜ್ಞಾನ ಬಳಕೆಯಿಂದ ಜನರು ಸೋಮಾರಿಗಳಾಗುತ್ತಾರೆ. ಮಾಧ್ಯಮಗಳು ನಮ್ಮನ್ನು ದಾರಿ ತಪ್ಪಿಸುತ್ತವೆ, ಸರಿಯೇ? ಈ ರೀತಿ ವಿಷಯಗಳಿಗೆ ಪರ ಮತ್ತು ವಿರೋಧ, ಪರನಾದರೂ ಮಾತಾಡ್ಬೋದು, ವಿರೋಧನಾದರೂ ಮಾತಾಡ್ಬೋದು. ಈ ರೀತಿ ಒಂದು ಅವಲೋಕನದಲ್ಲಿ ಚಟುವಟಿಕೆಗಳನ್ನು ಕೊಡಬಹುದು. ಮೊಬೈಲ್ ಬಂತು, ಮನೆಯಲ್ಲಿ ಮಾತು ಹೋಯಿತು. ಪರ: ಹೌದು, ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದ ಮೇಲೆ ಎಲ್ಲರೂ ಅದರೊಳಗೆ ಮುಳುಗಿ ಹೋಗಿರುತ್ತಾರೆ. ಇದರಿಂದ ಮನೆಯಲ್ಲಿ ಮಾತು ಕಡಿಮೆಯಾಗಿದೆ. ಮನೆಯಲ್ಲಿ ಇರುವವರೆಲ್ಲರೂ ಒಂದೊಂದು ಮೊಬೈಲ್ ಇಟ್ಕೊಂಡಿರ್ತಾರೆ. ಇದರಿಂದ ಅವರವರಿಗೆ ಬೇಕಾದ ಅವರ ಆಸಕ್ತಿ ವಿಷಯಗಳನ್ನು ಮೊಬೈಲ್ನಲ್ಲಿ ನೋಡ್ತಾ ಅದರಲ್ಲೇ ಮೈ ಮರೆತಿರ್ತಾರೆ. ಒಬ್ಬರು ಇನ್ನೊಬ್ಬರ ಜೊತೆ ಮಾತನಾಡಲು ಪುರ್ಸೊತ್ತಿಲ್ಲದಂತೆ ಇರ್ತಾರೆ. ಇದರಿಂದ ಮೊಬೈಲ್ ಬಂತು, ಮನೆಯಲ್ಲಿ ಮಾತು ಹೋಯಿತು ಅಂತ ಹೇಳಬಹುದು. ಮೊಬೈಲ್ ಬಂತು, ಮನೆಯಲ್ಲಿ ಮಾತು ಹೋಯಿತು, ಇದಕ್ಕೆ ವಿರೋಧವಾಗಿ ಕೂಡ ಮಾತಾಡ್ಬೋದು. ಮಾದರಿಯನ್ನು ಗಮನಿಸ್ಕೊಳ್ಳಿ. ಮೊಬೈಲ್ ಬಂದು ಮನೆಯಲ್ಲಿ ಮಾತು ಕಡಿಮೆ ಆಯಿತು ಅಂತ ಹೇಳ್ತಾರೆ, ಅದು ಸುಳ್ಳು. ಏಕೆಂದರೆ ಮೊಬೈಲ್ನಲ್ಲಿ ಪ್ರತಿನಿತ್ಯ ಹಲವಾರು ಹೊಸ ವಿಷಯಗಳು ಬರ್ತವೆ. ಈ ವಿಷಯ ಸುಳ್ಳೋ ನಿಜವೋ ಎಂಬ ಬಗ್ಗೆ ಮನೆಯಲ್ಲಿ ಚರ್ಚಿಸ್ತಾರೆ. ಅವರವರ ಆಸಕ್ತಿ ವಿಷಯಗಳನ್ನು ಮೊಬೈಲ್ನಲ್ಲಿ ನೋಡಿದ ನಂತರ ಅವುಗಳ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಮಯ ಸಿಕ್ಕಾಗಲೆಲ್ಲ ಚರ್ಚಿಸ್ತಿರ್ತಾರೆ. ಹಾಗಾಗಿ ಮೊಬೈಲ್ ಬಂದು ಮನೆಯಲ್ಲಿ ಮಾತು ಹೋಯಿತು ಅನ್ನುವಂಥದ್ದು ಸುಳ್ಳು. ಕಂಪ್ಯೂಟರ್ ಬಳಕೆಯಿಂದ ಮನಸ್ಸಿನ ಆರೋಗ್ಯ ಹಾಳಾಗುತ್ತದೆ. ಪರವಾಗಿ ಏನೆಲ್ಲ ಹೇಳ್ಬೋದು? ಮಾದರಿಯನ್ನು ಗಮನಿಸ್ಕೊಳ್ಳಿ. ಹೌದು, ಏಕೆಂದರೆ ನಮಗೆ ಕಂಪ್ಯೂಟರ್ ಜ್ಞಾನ ಹೆಚ್ಚಾಗಿರೋದಿಲ್ಲ. ಪ್ರತಿನಿತ್ಯ ಅದು ಅಪ್ಡೇಟ್ ಆಗ್ತಾನೇ ಇರುತ್ತೆ. ಅದು ನಮಗೆ ತಿಳಿದಿರೋದಿಲ್ಲ. ಹಾಗಾಗಿ ಯಾಕೋ ಸರಿಯಾಗಿ ವರ್ಕ್ ಆಗ್ತಿಲ್ವಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೋತೀವಿ. ಆಗ ಮನಸ್ಸಿನ ಆರೋಗ್ಯ ಕೆಡುತ್ತೆ. ಕಂಪ್ಯೂಟರ್ ಇಂದಿನ ಪ್ರಮುಖ ಸಾಧನ. ಅದಿಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ಪ್ರತಿನಿತ್ಯ ಏನಾದರೊಂದು ವಿಷಯಗಳಿಗೆ ಕಚೇರಿಗಳಲ್ಲಿ ಎಲ್ಲ ಸಾಫ್ಟ್ ಕಾಪಿಗಳನ್ನು ಕಳಿಸಿ ಅಂತ ಹೇಳಿ ದಿಢೀರ್ ಸಂದೇಶವನ್ನು ಕಳಿಸ್ತಾರೆ. ಇದರಿಂದ ಎಲ್ಲ ಕೆಲಸಗಳನ್ನು ಬಿಟ್ಟು ಆ ಕೆಲಸದಲ್ಲಿ ತೊಡ್ಕೋಬೇಕಾಗತ್ತೆ. ಆದ್ದರಿಂದ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಕಂಪ್ಯೂಟರ್ ಬಳಕೆಯಿಂದ ಮನಸ್ಸಿನ ಆರೋಗ್ಯ ಹಾಳಾಗುತ್ತದೆ. ಇದಕ್ಕೆ ವಿರೋಧವಾಗಿ ಕೂಡ ಮಾತಾಡ್ಬೋದು. ಇಲ್ಲ, ನಾನು ಅದನ್ನು ಒಪ್ಪೋಲ್ಲ. ಕಂಪ್ಯೂಟರ್ ಬಳಕೆಯಿಂದ ಮಾನಸಿಕ ನೆಮ್ಮದಿ ಹಾಳಾಗೋದಿಲ್ಲ. ಏಕೆಂದರೆ ಇಂದು ಎಲ್ಲ ಕೆಲಸಗಳಿಗೂ ಅದು ಮುಖ್ಯವಾಗಿ ಬೇಕಾಗೋದ್ರಿಂದ ಎಲ್ಲರೂ ಅದನ್ನು ಕಲೀಲಿಕ್ಕೆ ಆಸಕ್ತಿಯನ್ನು ತೋರ್ತಾರೆ. ಕೆಲವೊಮ್ಮೆ ಕಚೇರಿಗೆ ಒಂದು ಮಾಹಿತಿಯನ್ನು ಕೊಟ್ಟರೆ ಅದನ್ನು ಪದೇ ಪದೇ ಕೇಳ್ತಿರ್ತಾರೆ. ನಾವು ಅದನ್ನು ಕಂಪ್ಯೂಟರ್ನಲ್ಲಿ ಸಿದ್ಧಪಡಿಸಿ ಇಟ್ಟಿದ್ದರೆ ತುರ್ತು ಎಂದಾಗ ಯಾವಾಗ ಬೇಕಾದರೂ ಸ್ವಲ್ಪ ಬದಲಾವಣೆ ಮಾಡಿ ಅಥವಾ ಅದೇ ಮಾಹಿತಿಯನ್ನು ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇಂದು ತಂತ್ರಜ್ಞಾನ ಬಹಳ ಮುಂದುವರೆದಿರೋದ್ರಿಂದ ಅವುಗಳ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಂಡಷ್ಟು ಉತ್ತಮವಾದ ಸಾಧನೆಯನ್ನು ಮಾಡಬಹುದು. ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳುವಂತಹ ಕುತೂಹಲ ಉಂಟಾಗುತ್ತೆ. ತಂತ್ರಜ್ಞಾನ ಯುಗಕ್ಕೆ ನಾವು ಹೊಂದಿಕೊಳ್ಳಬೇಕಾದರೆ ಇದರ ಬಳಕೆ ಅತ್ಯಂತ ಅವಶ್ಯಕವಾಗಿದೆ. ಆದ್ದರಿಂದ ಕಂಪ್ಯೂಟರ್ ಬಳಕೆಯಿಂದ ಮಾನಸಿಕ ಆರೋಗ್ಯ ಹಾಳಾಗೋದಿಲ್ಲ ಅನ್ನುವಂಥದ್ದು ನನ್ನ ವಾದ. ತಂತ್ರಜ್ಞಾನ ಬಳಕೆಯಿಂದ ಜನರು ಸೋಮಾರಿಗಳಾಗುತ್ತಾರೆ. ಪರ: ಹೌದು, ತಂತ್ರಜ್ಞಾನ ಬಳಕೆಯಿಂದ ಜನರು ಸೋಮಾರಿಗಳಾಗ್ತಾ ಇದ್ದಾರೆ. ಏಕೆಂದರೆ ಈಗ ನಾವು ಕೂಡುವ ಕಳೆಯುವ ಲೆಕ್ಕಕ್ಕೂ ಕೂಡ ಮೊಬೈಲ್ನಲ್ಲಿರುವಂತಹ ಕ್ಯಾಲ್ಕುಲೇಟರನ್ನು ಬಳಸ್ತೀವಿ. ಮನೆಯಲ್ಲೇ ಕುಳಿತು ಮನೆಗೆ ಬೇಕಾದ ಸಾಮಾನುಗಳನ್ನು ತರಿಸ್ಕೊತಿದ್ದೀವಿ. ಅಡುಗೆಯ ವಿಚಾರ ಬಂದಾಗಲಂತೂ ಏನಾದರೂ ಆರ್ಡ್ರ್ ಮಾಡಿ ತರಿಸಿ ತಿಂದುಬಿಡ್ತೀವಿ. ಹಣ ವರ್ಗಾವಣೆಗೂ ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀರಿನ ಕಂದಾಯ, ವಿದ್ಯುತ್ ಬಿಲ್, ಮನೆ ಕಂದಾಯ ಎಲ್ಲವನ್ನು ಮನೆಯಲ್ಲೇ ಕುಳಿತು ಕಟ್ಟಬಹುದು. ಪ್ರವಾಸ ಹೋಗಬೇಕಾದ್ರೂ ತಂತ್ರಜ್ಞಾನ ಬಳಸ್ಕೊಂಡು ಕುಳಿತಲ್ಲೇ ರೂಮ್ ಬುಕ್ಕು ಮತ್ತು ಇತರೆ ಸೌಕರ್ಯವನ್ನು ಪಡಿಬಹುದು. ಹೀಗೆ ಇನ್ನು ಹಲವಾರು ಸವಲತ್ತುಗಳನ್ನು ತಂತ್ರಜ್ಞಾನ ಬಳಸಿ ನಾವು ಪಡೆಯೋದ್ರಿಂದ ನಾವು ಸೋಮಾರಿಗಳಾಗ್ಬಿಟ್ಟಿದ್ದೀವಿ. ತಂತ್ರಜ್ಞಾನ ಬಳಕೆಯಿಂದ ಜನರು ಸೋಮಾರಿಗಳಾಗುತ್ತಾರೆ. ಇದಕ್ಕೆ ವಿರೋಧ ಕೂಡ ನಾವು ಮಾಡಬಹುದು. ಮಾದರಿಯನ್ನು ಗಮನಿಸ್ಕೊಳ್ಳಿ. ಇಲ್ಲ, ತಂತ್ರಜ್ಞಾನ ಬಳಸಿ ಸೋಮಾರಿಗಳಾಗೋದಿಲ್ಲ.
ಏಕೆಂದರೆ ತಂತ್ರಜ್ಞಾನ ಬಳಕೆಯಿಂದ ಹೊಸದನ್ನು ಕಲಿಯುವಂತಹ ಉತ್ಸಾಹ ತೋರ್ತಾರೆ. ತಂತ್ರಜ್ಞಾನ ಬಳಕೆ ಹೊಸ ಹುಮ್ಮಸ್ಸನ್ನು ಕೊಡುತ್ತೆ. ಜನರು ತಾವು ಕಲಿತಿರುವ ತಂತ್ರಜ್ಞಾನವನ್ನು ಹೆಚ್ಚು ಜನರು ಕಲಿಯಲಿಕ್ಕೆ ಪ್ರೋತ್ಸಾಹಿಸ್ತಾರೆ. ಇದರಿಂದ ದೇಶವು ಪ್ರಗತಿ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಮಾಧ್ಯಮಗಳು ನಮ್ಮನ್ನು ದಾರಿ ತಪ್ಪಿಸುತ್ತವೆ, ಸರಿಯೇ? ಮಾದರಿಯನ್ನು ಗಮನಿಸ್ಕೊಳ್ಳಿ. ಹೌದು, ಮಾಧ್ಯಮಗಳು ನಮ್ಮನ್ನು ದಾರಿ ತಪ್ಪಿಸ್ತವೆ. ಅವು ಯಾವುದಾದರೂ ಒಂದು ರಾಜಕೀಯ ಪಕ್ಷದ ಪರವಾಗಿರ್ತವೆ. ಇದರಿಂದ ಇತರೆ ಪಕ್ಷಗಳ ಬಗ್ಗೆ ಇಲ್ಲಸಲ್ಲದ ವಿಚಾರಗಳನ್ನು ಹೇಳಿ ಇದು ನಿಜವೇ ಇರಬೇಕೆಂಬಂತೆ ಬಿಂಬಿಸ್ತವೆ. ತಮ್ಮ TRP ಹೆಚ್ಚಿಸಿಕೊಳ್ಳುವ ಸಲುವಾಗಿ ಹೇಳಿದ ವಿಚಾರಗಳನ್ನೇ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ಜನರು ಅದರಲ್ಲಿ ಆಸಕ್ತಿ ತೋರುವಂತೆ ಮಾಡ್ತವೆ. ಮಾಧ್ಯಮಗಳಲ್ಲೂ ಈಗ ಹೆಚ್ಚು ಸ್ಪರ್ಧೆ ಇರೋದ್ರಿಂದ ಯಾವುದಾದರೂ ಒಂದು ಹೊಸ ವಿಚಾರ ಸಿಕ್ಕದರೆ ಸಾಕು, ಇದನ್ನು ಹೇಳ್ತಿರೋದು ನಾವೇ ಮೊದಲು, ಮುಂದೇನಾಗುತ್ತದೆ ನೋಡಿ ನೋಡಿ ಎಂದು ಜನರಲ್ಲಿ ಕುತೂಹಲ ಮೂಡಿಸ್ತವೆ. ಜನರು ಅದನ್ನೇ ನಿಜವೆಂದು ನಂಬ್ತಾರೆ. ಈಗ ಹಲವಾರು TV ಮಾಧ್ಯಮಗಳಿರುವುದರಿಂದ ಒಂದೇ ವಿಚಾರವನ್ನು ಒಂದೊಂದು ಚಾನಲ್ಲು ಒಂದೊಂದು ರೀತಿಯಲ್ಲಿ ಹೇಳ್ತಿರ್ತವೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಜನರಿಗೆ ಗುರುತಿಸಲಿಕ್ಕೆ ಸಾಧ್ಯವಾಗದೆ ಜನರು ದಾರಿ ತಪ್ತಾರೆ. ಮಾಧ್ಯಮಗಳು ನಮ್ಮನ್ನು ದಾರಿ ತಪ್ಪಿಸುತ್ತವೆ, ಸರಿಯೇ? ವಿರೋಧವಾಗಿ ನಾವು ಹೇಗೆ ಮಾತಾಡ್ಬೋದು? ಮಾದರಿಯನ್ನು ಗಮನಿಸ್ಕೊಳ್ಳಿ. ಇಲ್ಲ, ಅವು ನಮ್ಮನ್ನು ದಾರಿ ತಪ್ಪಿಸುತ್ತಿಲ್ಲ. ಎಲ್ಲ ವಿಚಾರವನ್ನು ತಿಳಿದ ನಂತರ ನಮ್ಮನ್ನು ಚಿಂತನೆಗೆ ಹಚ್ಚುತ್ತವೆ. ಅವು ಹೇಳುವ ವಿಚಾರಗಳ ಬಗ್ಗೆ ವಿಮರ್ಶಿಸುವ, ಆಲೋಚಿಸುವ, ತರ್ಕಿಸುವ ಮನೋಭಾವವನ್ನು ಬೆಳೆಸ್ತವೆ. ಅವು ಹೇಳುವ ವಿಚಾರಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲು ನಮ್ಮನ್ನು ಪ್ರೇರೇಪಿಸ್ತವೆ. ಅವುಗಳ ಬಗ್ಗೆ ಅಧ್ಯಯನ ಮಾಡುವ ಹಾಗೆ ಮಾಡುತ್ತೆ. ಆದ್ದರಿಂದ ಮಾಧ್ಯಮಗಳು ನಮ್ಮನ್ನು ದಾರಿ ತಪ್ಪಿಸುತ್ತಿಲ್ಲ ಎನ್ನುವಂಥದ್ದು ನನ್ನ ವಾದ. ಈ ವಿಡಿಯೋವನ್ನು ನೋಡಿ ನೀವು ಕೂಡ ಹೆಚ್ಚು ಈ ವಿಷಯದ ಬಗ್ಗೆ ತಿಳ್ಕೊತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಧನ್ಯವಾದಗಳು.